ಅವರು ಸ್ಟೇಟ್ಮೆಂಟ್ ಕೊಡ್ತಿರೋದೆಲ್ಲ ಸುಳ್ಳು. ನಾನು ಇವಾಗ 10 ಲಕ್ಷ ದುಡ್ಡು ತಗೊಬಂದಿದ್ದೀನಿ, 200 ಗ್ರಾಮ್ ಚಿನ್ನ ತಗೊಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನನ್ನನ್ನು ಯಾರು ಬಲವಂತ ಕರ್ಕೊಬಂದಿಲ್ಲ, ನನಗೆ ಯಾರು ಟಾರ್ಚರ್ ಕೊಡ್ತಿಲ್ಲ, ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ. ನಾನೇ ಸ್ವ ಇಚ್ಛೆಯಿಂದ ನನಗೆ ಅವ್ರು ಕೂಡ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಬಂದಿದ್ದೆ. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಅವ್ರು ಬೇಡ ಅಂತಾನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ತೀರ್ಮಾನ ಆಗಿ ನನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ನನಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಹೇಮಂತ್ ಅವ್ರ ಚಿಕ್ಕಪ್ಪನ ಮಗ, ಅವನು ನನ್ನ ಕತ್ತರ್ಸಾಕ್ತೀನಿ ಅಂತ ಅಂದ್ರ, ಇವನು ಪ್ರಕಾಶ್ ಅವರು ನನ್ನ ಕತ್ತರ್ಸಾಕ್ತೀನಿ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು. ಆಮೇಲೆ ಹಕ್ಕುಕುಲಾಸೆಗೆಲ್ಲ ಸೈನ್ ಹಾಕು, ಆಮೇಲೆ ನಾನೇ ಏನಾರು ಮಾಡ್ಕೊಂಡು ಸತ್ರೇನು ಸಚಿನ್ ಮೇಲೆ ಬರಬೇಕು ಅಥವಾ ಅವರೇ ನನ್ನ ಸಾಯಿಸಿದ್ರು ಸಚಿನ್ ಮೇಲೆ ಬರಬೇಕು ಅಂತ ಅವರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಿರ್ಲಿಲ್ಲ ನನಗೆ. ಒಂದು ಇನ್ನು ಆಚೆ ಕಡೆ ಪ್ರಪಂಚನೇ ನೋಡದೇ ಇರೋ ರೀತಿ ಮಾಡ್ತೀನಿ ಅಂತ ಎಲ್ಲ ನನಗೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆ ಥರ ಎಲ್ಲ ನನಗೆ ಬಾಯಿಗೆ ಬಂದಾಗ ಬೈದ್ರು. ಕತ್ತರ್ಸಾಕ್ತೀನಿ ಅಂತ ಎಲ್ಲ ಅಂದ್ರು. ನನಗೆ ಅದಕ್ಕೆ ಇರಕ್ಕಾಗ್ದೇನೆ ನನಗೆ ನಾನು ಮನೆ ಬಿಟ್ಟು ಬರಕ್ಕೆ ಹೆಲ್ಪ್ ಮಾಡಿದೆ ಹೇಮಂತು. ಅವನೇ ಸಚಿನ್ ಹತ್ರ ಅವನೇ 1 ಲಕ್ಷ ದುಡ್ಡಿಸ್ಕೊಂಡು ನನಗೆ ಪಾಸ್ವರ್ಡ್ ಹೇಳಿದ್ದೆ, ಪ್ರಕಾಶ್ ಅವ್ರ ಫೋನಿನ ಪಾಸ್ವರ್ಡ್ ಹೇಳಿದ್ದೆ ಹೇಮಂತು. ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಒಂದು ಊರಿಗೆ ಒಂದು ಹುಡುಗಿನ ಎತ್ತಾಕೊಂಡ್ ಬರಕ್ಕೆ ಹೆಲ್ಪ್ ಯಾರು ಸಹಾಯ ಇಲ್ದೇನೆ ಒಂದು ಊರಿಗೆ ಒಂದು ಹುಡುಗ ಬಂದು ಕರ್ಕೊಂಡೋಗಿ ಬರಕ್ ಸಾಧ್ಯ ಇಲ್ಲ. ಅದನ್ನ ಸಚಿನ್ ಬಂದ್ ನಾನು ಕರ್ಕೊಂಡೋಗಿ ಹೆಲ್ಪ್ ಮಾಡಿರೋದು ಹೇಮಂತು. ಅದಾದ್ಮೇಲೆ ಈಗ ನನಗೆ ಪಾಪು ಬೇಡ ಅಂತ ನಾನು ಹೇಳ್ತೇನೆ. ನನ್ಗೆ ಪಾಪು ಬೇಕು, ಪಾಪು ನನ್ನ ಜೊತೆ ಕಳಿಸ್ಕೊಡಿ. ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಡೈವರ್ಸ್ ಕೊಟ್ಟು ನಾನು ಪಾಪು ನಾನು ಹೆಂಗೋ ಸಾಕೊಂಡು ನನಗೆ ನೀವು ಜೀವನ ಮಾಡ್ಕೋತೀನಿ. ನನಗೆ ನಾನು ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು, ನನಗೆ ಬಲವಂತ ಮಾಡಿದ್ರು ಅಂತ ನಾನೇನು ಬಂದು ಈ ತರ ಏನೇನು ಹೇಳ್ತಿಲ್ಲ. ನನಗೆ ನಾನೇ ಇಷ್ಟಪಟ್ಟು ನನಗೆ ಅವ್ನ ಜೊತೆ ಮಾಡಕ್ ಜೀವನ ಮಾಡಕ್ ಇಷ್ಟ ಇಲ್ಲ. ನನಗೆ ಅವನು ಕುಟ್ಕೊಬಂದು ಹೊಡೆದಿದ್ದಾರೆ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ನಾನೇ ಇಷ್ಟಪಟ್ಟು ಅವ್ರ ಜೊತೆ ಇರಕ್ಕೆ ಆಗದೆ ನಾನೇ ಸ್ವಇಚ್ಛೆಯಿಂದ ಬಂದಿರೋದು. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ಕೆ ಇಷ್ಟ, ನಂಗೆ ಡೈವರ್ಸ್ ಬೇಕಷ್ಟೇ. ನನಗೆ ಮಹೇಶ್, ಹೇಮಂತು, ಪ್ರಕಾಶ್ ಅವರೆಲ್ಲ ನನಗೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಮೀಡಿಯಾದ ಹತ್ರ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದಿದ್ದಾರೆ. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಬೇಕಷ್ಟೇ. ಹೀಗೆ ನನಗೆ ಬಲವಂತ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಸೈನ್ ಹಾಕಿ ನನಗೆ ಅವ್ರ ಹೆಸರನ್ನ ಬರ್ದಿಟ್ಟು ಮಾಡ್ಕೊಂಡು ಸತ್ತೀನಿ. ನಮ್ಮಪ್ಪ ಅಮ್ಮ ನನ್ಗೆ 17 ವರ್ಷಕ್ಕೆ ಮದುವೆ ಮಾಡಿರೋ ಅತ್ತೆ ಮಗ ಅಂತ, ಯಾವ ಲವ್ ಮ್ಯಾರೇಜ್ ಇಲ್ಲ ಸರ್. ಅದಾದ್ಮೇಲೆ ನನಗೆ ಪಾಪು ಆದ್ಮೇಲೆ ಒಂದು 2-3 ವರ್ಷ ಚೆನ್ನಾಗೇ ಇದ್ದು. ಅದಾದ್ಮೇಲೆ ನನಗೆ ನಾವು ಅಲ್ಲಿ ಡಿವೈಡ್ ಆದ್ಮೇಲೆ ಮೆಂಟಲಿ ಟಾರ್ಚರ್ ಕುಡಿಯೋದು, ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇತ್ತು ಸರ್. ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇತ್ತು. ಹಂಗಾಗಿ ಕುಡಿದು ಹೊಡೆಯೋದು ಮತ್ತೆ ಮೆಂಟಲಿ ಟಾರ್ಚರ್ ಎಲ್ಲ ಕೊಡ್ತಾ ಇದ್ರು ಸರ್. ಹಂಗಾಗಿ ನನಗೆ ಆಗ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ಸಚಿನ್. ಅವಾಗ ಅವ್ನು ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ. ಅವನಿಗೂ ನನಗೂ ಹೀಗೆ ಲವ್ ಸ್ಟಾರ್ಟ್ ಆಯ್ತು. ನಾವಿಬ್ರು ಚೆನ್ನಾಗೇ ಇದ್ದು. ಇದು ಆಮೇಲೆ ನನಗೆ ಡೈಲಿ ಕುಟ್ಕೊಬಂದು ದೂರ ಇಟ್ಕೋಬೇಕಪ್ಪ, ಡೈಲಿ ಕುಟ್ಕೊಬಂದು ಮೆಂಟಲಿ ಟಾರ್ಚರ್ ಕೊಡ್ತಾ ಇತ್ತು. ಮತ್ತೆ ಹೊಡಿತಾನೆ ಇದ್ರು. ನಾನು ಯಾರನ್ನ ಫ್ಯಾಮಿಲಿ ಹಾಕಿದ್ರು ಹೇಳಂಗಿಲ್ಲ, ಯಾಕಂದ್ರೆ ಮತ್ತೆ ಮಗನ ಮದುವೆ ಆಗಿದ್ದ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಂಗಿರ್ಲಿಲ್ಲ, ಎಲ್ಲ ಅವನಿಗೆ ಫೇವರ್ ಆಗಿದ್ರು. ಅದಾದ್ಮೇಲೆ ನಾನು ಹಿಂಗೇನೆ ನಾನು ಮದುವೆ ಆಗಿರೋ ಸಚಿನ್ ಅವ್ರಿಗೆ ಗೊತ್ತಿರಲಿಲ್ಲ. ನಾನೇ ಅವ್ನು ಎಲ್ಲಿ ಕಳ್ಕೊತೀನಿ ಅಂತ ಬೈದಲ್ಲಿ ಬಂದು ನಾನೇ ಮದುವೆ ಆದೆ. ಸಾಂತ್ವನ ಕೇಂದ್ರಕ್ಕೆ ಬಿಟ್ಟರು. ಅಲ್ಲಿಂದ ನಂಗೆ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಅವರೇ ಬಂದು ನಾನು ಕರ್ಕೊಂಡು ಹೋದ್ರು. ಪ್ರಕಾಶ್ ಅಂದ್ರೆ ಬಂದು ಕರ್ಕೊಂಡು ಹೋದ್ರು. ಅಲ್ಲೋ ಕರ್ಕೊಂಡು ಹೋದ್ಮೇಲೆ ಹಕ್ಕುಕುಲಾಸೆಗೆಲ್ಲ ಸೈನ್ ಹಾಕ್ಸ್ಕೊಂಡು ಜೀವನ ಮಾಡಕ್ ಬಿಡದೆ ಇಲ್ಲ ಇದೇ ತರ ಟಾರ್ಚರ್ ಕೊಡ್ತಿದ್ದು. ಮೀಡಿಯಾದ ಹತ್ರ ಎಲ್ಲ ಹೋಗ್ತಿದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಅಷ್ಟೇ. ನಾನು ಈ ತರ ನನಗೆ ಏನು ಹೊಂದಿದೆ ಅಂತ ಬದುಕಬೇಕು. ಇವಾಗ ನಾನು ಬೇಕು ಅಂದ್ರೆ ಅವ್ರು ಈ ತರ ಮಾಡ್ತಾನೆ ಇರಲಿಲ್ಲ. ನನಗೆ ತಕ್ಷಣ ಖಾಸಗಿ ಹೋಗಿದೆ. ನಾನು ಇದೇ ತರ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಈ ತರ ಎಲ್ಲ ಮಾಡಿದ್ರೆ ನಾನು ಸೂಸೈಡ್ ಎಲ್ಲರ ಹೆಸರು. ನನಗೆ ಇವಾಗ ಮಹೇಶ್, ಹೇಮಂತ್, ಪ್ರಕಾಶ್ ಅವರೆಲ್ಲ ಫ್ಯಾಮಿಲಿ ಹೆಸರನ್ನ ಬರ್ಬಿಟ್ಟು ನಿರ್ಧಾರ ಸರ್. ಅವ್ನು ಚೆನ್ನಾಗಿ ನೋಡ್ಕೋತಾನೆ ಸರ್. ಇಷ್ಟೆಲ್ಲ ಈಗ ನನ್ನಿಂದ ಅವನಿಗೆ ಅವ್ನು ಹಾಸನದಲ್ಲಿ ಒಳ್ಳೆ ಹೆಸರಿದೆ ಸರ್. ಅವ್ನಿಗೆ ಇಷ್ಟೆಲ್ಲ ನೇಮ್ ಹಾಳಾದ್ರು, ಅವ್ನು ಕೆರಿಯರ್ ಹಾಳಾದ್ರು ಅವ್ರು ತಲೆ ಕೆಡ್ಸ್ಕೊತಿಲ್ಲ ಸರ್. ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅವ್ರಿಗೆ ನಾನೇ ಬೇಕು ಅಂತ ಇದ್ದಿದ್ರೆ ನನ್ ಪ್ರಕಾಶ್ ಅವ್ರಿಗೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ತರ ಇದ್ ಮಾಡ್ತಿರಲ್ಲ ಸರ್, ಏನೋ ಒಂದ್ ಮಾತಾಡ್ಬೋದಿತ್ತು. ಇವ್ರಿಗೆ ನನ್ನ ಮರ್ಯಾದೆ ಕಳಿಬೇಕು, ನನ್ನ ಹಕ್ಕುಕುಲಾಸೆ ಎಲ್ಲ ಬರ್ಸ್ಕೋಬೇಕು ಅಂತ ಇಂಟೆನ್ಷನ್ ಈ ತರ ಮಾಡಿದಾರೆ ಹೊರತು ನಾನ್ ಬೇಕು ಅಂತ ಈ ತರ ಮಾಡಿಲ್ಲ ಸರ್. ಅವರು ನಾನ್ ಸತ್ರುನು ಅವ್ರ ತಲೆಗೆ ಹೋಗ್ಬಾರ್ದು. ಏನಾದ್ರು ಹೆಚ್ಚು ಕಡಿಮೆ ನಾನ್ ಸತ್ರುನು ಅವ್ರ ಇದಕ್ಕೆ ಹೋಗ್ಬಾರ್ದು ಅಂತ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡಿದಾರೆ ಹೊರತು ನಾನ್ ಬೇಕು ಅಂತ ಈ ತರ ಮಾಡಿಲ್ಲ ಸರ್. ಅವರು ಪಾಪು ಒಪ್ಕೋತೀನಿ ಸರ್. ಪಾಪು ಕಳ್ಸ್ಕೊಟ್ರೆ ಪಾಪು ನೋಡ್ಕೋತೀನಿ ಸರ್ ನಾನು. ಅವನು ಅದನ್ನೇ ಹೇಳ್ದ, ಪಾಪುನ್ ಕಳ್ಸ್ಕೊಡಿ ನಾನು ಸಾಕೋತೀನಿ ಅಂತ ಹೇಳ್ದ ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.